ನಿಜ ಹೇಳ್ತಾ ಇದ್ದೀನಿ ಬಾಯ್ ಸಾಬ್, ನನ್ಗೂ ಅವನಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನಿಮ್ಮನ್ನ ಎದುರಾಕೊಂಡ್ಮೇಲೆ ಅವನ್ನ ನನ್ನ ಮನೆ ಒಳಗಡೆ ಸೇರಿಸ್ಕೊಳ್ಳೂ ಇಲ್ಲ. ಪ್ಲೀಸ್ ಬಾಯ್, ಕತೆ ಎಲ್ಲ ಕೆಟ್ಟೋಯ್ತು. ಆ ಸಿಂಗಮಲೆ ನಂಬಿ ಸಿಎಂ ಗಂಡ್ಸಾಗ್ಬಿಟ್ಟ. ನಿನ್ನ ಅರೆಸ್ಟ್ ಮಾಡ್ಬೇಕು ಅಂತ ವಾರೆಂಟ್ ಇಶ್ಯೂ ಮಾಡ್ಬಿಟ್ಟ. ನಾನು ಇದಕ್ಕೆ ಒಪ್ಕೊಳ್ಳಕ್ ಸಾಧ್ಯನಿಲ್ಲ ಅಂದಿದ್ದಕ್ಕೆ ನಾನು ಹೋಮ್ ಮಿನಿಸ್ಟರ್ ಪದವಿನೇ ಕಿತ್ಕೋತೀನಿ ಅಂದ. ಅಷ್ಟೇ ಅಲ್ಲ, ನೀವೇನಾದ್ರೂ ತಿರುಗಿ ಬಿದ್ರೆ ಅವನನ್ನ ಎನ್ಕೌಂಟರ್ ಮುಗಿಸ್ಬಿಡಿ ಅಂದ. ಈಗ ಸಿಎಂ ಎಲ್ಲಿದ್ದಾನೆ? ಮಂತ್ರಿಗಳನ್ನೆಲ್ಲ ಕರ್ಕೊಂಡು ಡೆಲ್ಲಿಗೆ ಹೊರಟಿದ್ದಾನೆ. ಇನ್ನು 20 ನಿಮಿಷದಲ್ಲಿ ಟ್ರೈನ್ ಹತ್ತಾನೆ. ಬಾಯ್ ಸಾಬ್, ಅದೇ ಟ್ರೈನಲ್ಲಿ ನನ್ನ ಮಗಳನ್ನ ಕರ್ಕೊಂಡು ನಾನು ಹೋಗ್ಬೇಕು. ನನ್ನ ಮಗಳ ಹತ್ರ ನನ್ನ ಕಳಿಸ್ಬಿಡಿ ಪ್ಲೀಸ್. ಪ್ಲೀಸ್ ಬಾಯ್ ಸಾಬ್, ಪ್ಲೀಸ್. ಆಯ್ತು, ಏಯ್ ಇವನ್ನ ಬಿಟ್ಟು ಕಳಿಸ್ರೋ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಸಾಬ್, ಥ್ಯಾಂಕ್ ಯು. ಅವ್ರು ಇಲ್ಲೇ ಹೂತ್ ಹಾಕೋದ್ ಬಿಟ್ಟು ಅವ್ರಿಗೆ ಸೂಟ್ ಕೇಸ್ ಕೊಡೋದು, ಅದ್ರಲ್ಲಿ ಬಾಂಬ್ ಬಿಡೋದು ಇದೆಲ್ಲ ಬೇಕಿತ್ತ? ಆ ಅರವಿಂದ್ ಸಿಎಂ ಹತ್ತೋ ಟ್ರೈನ್ನೇ ಹತ್ತುತ್ತಾ ಇದ್ದಾನೆ ಗೊತ್ತಾ? ಅಷ್ಟು ಜನ ಒಂದೇ ಏಟ್ಗೆ ಫಿನಿಶ್. ಹೇಳ್ಮುತ್ತು ಅಣ್ಣ, ಅರವಿಂದ್ ಅವ್ರನ್ನ ಬಾಯ್ ಸಾಬ್ ಬಿಟ್ಟು ಕಳಿಸ್ಬಿಟ್ರು. ಆದ್ರೆ ಅವ್ರ ಸೂಟ್ ಕೇಸಲ್ಲಿ ಬಾಂಬ್ ಬಿಟ್ಬಿಟ್ಟಿದ್ದಾರೆ. ಸಿಎಂ ಹೋಗ್ತಾರೆ ಟ್ರೈನಲ್ಲೇ, ಅರವಿಂದ್ ಸಾರು, ಇಂದಿರಾಮ್ ಅವರು ಎಲ್ಲ ಹೋಗ್ತಾ ಇದಾರೆ. ನೀವ್ ಹೇಗಾದ್ರೂ ಮಾಡಿ ಅವ್ರನ್ನ ಕಾಪಾಡಿ. ನಮ್ ಪ್ಲಾನ್ ಎಲ್ಲ ಸಿಂಗಮಲೆ ಗೊತ್ತಾಗೋಯ್ತು. ಆ ಅರವಿಂದನ್ ತಡೆಯಕ್ಕೆ ಸಿಂಗಮಲೆ ಅವನ್ ಜನನೆಲ್ಲ ಸಪರೇಟ್ ಮಾಡ್ತಾನೆ. ನಾವು ಕೂಡ ಸಪರೇಟ್ ಆಗಿ ಅವ್ರನ್ನ ತಡಿಬೇಕು. ನಡಿ. ಏನಾಯ್ತು? ಅರವಿಂದ್ ಸರ್ ಸೂಟ್ ಕೇಸಲ್ಲಿ ಆ ಬಾಯ್ ಸಾಬ್ ಬಾಂಬ್ ಬಿಟ್ಬಿಟ್ಟಿದಾನಂತೆ. ಮೈ ಗಾಡ್, ಆ ವಿಷಯ ನಮ್ಗೆ ಗೊತ್ತಾಗಿದೆ ಅಂತ ಅವನಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಹೇಗಾದ್ರೂ ಮಾಡಿ ಅವ್ನು ನಮ್ಮನ್ನು ತಡೆಯೋ ಪ್ರಯತ್ನ ಪಡ್ತಾನೆ. ಎಲ್ಲಾರು ಒಂದೊಂದು ದಿಕ್ಕಲ್ಲಿ ಹೋಗೋಣ. ಯಾರು ಮೊದಲು ಹೋಗ್ತಾರೋ ಅವ್ರು ಅರವಿಂದ್ ಅವ್ರನ್ನ ಕಾಪಾಡಬೇಕು. ಹೊರಡ್ರಿ. ನಡಿಕಂಡಿ. ಸ್ವಲ್ಪ ಬೇಗ ನಡಿಯಪ್ಪ, ಟ್ರೈನಿಗೆ ಲೇಟ್ ಆಗ್ತಿದೆ.
ಜನಕ್ಕೆ ಒಳ್ಳೇದಾಗುತ್ತೆ ಅಂದ್ರೆ ನಾನು ತಲೆ ಕೊಡೋಕ್ಕೂ ಸಿದ್ಧ, ತಲೆ ತೆಗೆಯಕ್ಕೂ ಸಿದ್ಧ. ಜನ ಚೆನ್ನಾಗಿರ್ಬೇಕು ಅನ್ನೋ ಹಾಗಿದ್ರೆ ಒಬ್ಬನ ಜೀವ ಹೋಗೋದು ತಪ್ಪೇನಲ್ಲ. ಆ ಒಬ್ಬ ನಾನಾಗಿದ್ದೀನಿ. ಆದ್ರೆ ನನ್ನ ಮಗಳು ಅನಾಥೆ ಆಗ್ಬಿಟ್ಲು. ಈ ಕ್ಷಣದಿಂದ ಅವಳಿಗೆಲ್ಲ ನೀನೆ. ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ. ನನಗೆ ಊಟ ಬೇಕು. ಕಂಠಿ ತನ್ನ ತಂದೆನ್ ಕೊಂದ ಅಂತ ಅಷ್ಟೇ ಇಂದ್ರ ಗೊತ್ತಿರೋದು. ಒಂದ್ ವೇಳೆ ಆ ಸೂಟ್ ಕೇಸಲ್ಲಿ ಇದ್ದಿದ್ದು ಬಾಂಬ್ ಏನಾದ್ರೂ ಬ್ಲಾಸ್ಟ್ ಆಗಿದ್ದಿದ್ರೆ ಆ ಟ್ರೈನ್ ಅಲ್ಲಿ ಇದ್ದ ಜನ ಯಾರೂ ಉಳಿತಿರ್ಲಿಲ್ಲ. ಈ ಸತ್ಯ ಗೊತ್ತಿಲ್ಲದೆ ಇಂದ್ರ ತಪ್ಪು ಮಾಡ್ಬಿಟ್ಲು. ಕಂಠಿ ತನಗೋಸ್ಕರ ಏನೆಲ್ಲ ತ್ಯಾಗ ಮಾಡಿದ್ದಾನೆ ಅನ್ನೋದು ಪಾಪ ಅವಳಿಗೆ ಗೊತ್ತಿಲ್ಲ. ನಮ್ಗೆ ಯಾರಿಗೂ ಹೇಳ್ದೆ ಅವನ್ ಅಲ್ಲಿಂದ ಬಂದ್ಬಿಟ್ಟ. ನಿಮ್ಮಿಂದಾನೂ ದೂರ ಆದ. ಅವನಲ್ಲಿ ಸ್ವಾರ್ಥ ಅನ್ನೋದಿದ್ದಿದ್ರೆ ಅವನಲ್ಲೇ ಇದ್ದು ಕೋಟಿ ಕೋಟಿ ಸಂಪಾದನೆ ಮಾಡಬಹುದಾಗಿತ್ತು. ಆದ್ರೆ ಅವನು ಅದ್ಯಾವುದಕ್ಕೂ ಆಸೆ ಪಡ್ಲಿಲ್ಲ. ಅವನ ಹೃದಯದಲ್ಲಿ ನೀವಿದ್ರಿ. ಮನಸ್ಸಲ್ಲಿ ವೇದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾತಿತ್ತು. ಅದು ಬಿಟ್ಟು ಬೇರೆ ಏನೂ ಇರ್ಲಿಲ್ಲ. ಹೌದು ಯಜಮಾನ್ರೆ, ಇಂದ್ರಮ್ಮ ನಿಮ್ಮ ಮಗಳು ಅನ್ನೋ ವಿಷಯ ಹೇಳ್ಬಿಟ್ರೆ ನಿಮ್ ಮಗಳು ಒಳಿಯ ಸತ್ ವಿಷಯ ಕೂಡ ಹೇಳ್ಬೇಕಾಗತ್ತೆ ಅಂತ ಹೆದರ್ದ. ಇವತ್ತು ತನಗಾದ ಅವಮಾನಗಳನ್ನ ಸಂಕಟಗಳನ್ನ ಎದೆಲೆ ಇಟ್ಕೊಂಡು ಕಾಲ ತಡ್ತಾ ಇದ್ದಾನೆ ಯಜಮಾನ್ರೆ. ಯಾಕಮ್ಮ ಅಳ್ತೀಯ? ಅವನು ಚಿಕ್ಕವನಾಗಿದ್ದಾಗ ನಿಂದು ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡಿದ್ದ ನನಗೆ ಅವನನ್ನ ಅರ್ಥ ಮಾಡ್ಕೊಳಕ್ ಆಗಿರ್ಲಿಲ್ಲ. ಇನ್ನು ನೀನ್ ಅವನನ್ನ ಅಪಾರ್ಥ ಮಾಡ್ಕೊಂಡಿದ್ರಲ್ಲಿ ತಪ್ಪೇನೂ ಇಲ್ಲಮ್ಮ. ಮಿಸ್ಟರ್ ನಂಬೂದರಿ, he is out of danger. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಸುಂದ್ರಿ, ಇವ್ರು ದೊಡ್ಡವನು ಅಂತೂ ನನ್ ಕಂಟಿನ ಉಳಿಸ್ಕೊಟ್ಬಿಟ್ಟ ಕಡೆ. ಏನು ನಿಮ್ ಕಂಟಿನ? ಹೌದು. ಯಾಕೆ? ಅಲ್ಲೋಡಿ. ಕಂಟಿನ್ ಬೀಳಿಸ್ಕೊಳ್ಳೋ ಕಲೆ ನನಗೊಬ್ಬಳಿಗೆ ಗೊತ್ತಿರೋದು. That's right. Hit it. ಒಂದೇ ಪಾಲು
6 ಕಣ್ಣು ಮ್ಯಾಚು ಟೈಟ್ ಆಗಿದೆ. ಒಂದೇ ಗಂಡು 2 ಹೆಣ್ಣು ಲೈಫು ಕಷ್ಟ ಇದೆ. 10:30ಗೆ ಇವಳ ಮೀಟಿಂಗ್ ಇದೆ, 7:30ಗೆ ಅವಳ ಡೇಟಿಂಗ್ ಇದೆ. ನನ್ನ ಗರ್ಲ್ ಫ್ರೆಂಡ್ಸ್ ತುಂಬಾ ಸಿಕ್ಕಲ್ಲ, ನನಗೆ ಡಬಲ್ ಡ್ಯೂಟಿಗೆ. ಹೇಳುವೆ ಕೇಳು ಸ್ವೀಟ್ ಆಗಿ, ನನ್ನ ಪ್ರೀತಿ ಬೆರನೆ ನಿನ್ನ 2 ತುಂಡಾಗಿ ಸೀಳೋ ಹುಡುಗ ನಾನೇನೆ. 2020 ಮ್ಯಾಚ್ ಏನು ಹಂಚಿಕೊಂಡು ಆಡ್ರೆ. ಒಂದೇ ಕಾಲು 6 ಕಣ್ಣು ಮ್ಯಾಚು ಟೈಟ್ ಆಗಿದೆ. ಒಂದೇ ಗಂಡು 2 ಹೆಣ್ಣು ಲೈಫು ಕಷ್ಟ ಇದೆ. ಕರಿಯ ಒಪ್ಪಿ ಬಿಡು ಇನಿಯ ಆಗಿ ಬಿಡು ದುನಿಯಾ ತೋರಿಸಿ ಬಿಡು ಲೈ ಲೈ. ಕರಿಯ ಒಪ್ಪಿ ಬಿಡು ಇನಿಯ ಆಗಿ ಬಿಡು ದುನಿಯಾ ತೋರಿಸಿ ಬಿಡು ಲೈ ಲೈ ಲೈ. 8:30ಗೆ ಏಳುವೆನು ನಾನು, ಟೂತ್ಪೇಸ್ಟ್ ಮೇಲಾಡೆ ಹಲ್ಲಿಸ್ತೀನಿ. 10:30 ಒಳಗೆ ನೀನು ಕರೆದ ಕಡೆಗೆ ಸೆಂಟು ಹಾಕೊಂಡು ಬಂದ್ಬಿಡ್ತೀನಿ. ನೀನೇ ಒಂದಲ್ಲಿ ಹುಡುಗಿ, ಐ ಲವ್ ಯು ಅಂತ ಕೇಳು ನೀನು. ಅವಳು ಕಟ್ಟಿರೋ ಸೆಂಟು ಹಾಕಿ ನನ್ನ ಮುಂದೆ ಬಂದರೆ ಸತ್ತೆ ನೀನು. ನಿನ್ನಾಣೆಗೂ ಅವಳು ಸಿಕ್ಕಿಲ್ಲ, ಅವಳಾಣೆಗೂ ನಾನೇ ನನ್ನಲ್ಲ. ನಿನ್ನ ಮೂತೆಯ ನಾನು ನಮ್ಮಲ್ಲ, ತಡೆತಿರ ತಡೆಯುವ ಪ್ರೋತ್ಸಾಹಲ್ಲ. 2020 ಮ್ಯಾಚ್ ಏನು ಹಂಚಿಕೊಂಡು ಆಡ್ರೆ. ಒಂದೇ ಕಾಲು 6 ಕಣ್ಣು ಮ್ಯಾಚು ಟೈಟ್ ಆಗಿದೆ. ಒಂದೇ ಗಂಡು 2 ಹೆಣ್ಣು ಲೈಫು ಕಷ್ಟ ಇದೆ. ಒಂದು ಮಾತು ನಿಮಗೆ ಹೇಳಬೇಕು ನಾನು, ಡೈಲಾಗ್ ಎಲ್ಲ ಮರ್ತೆ ಹೋಯ್ತು. ಇಬ್ಬರನ್ನು ಪ್ರೀತಿ ಮಾಡಬೇಕು ನಾನು ಅಂತ ಬಯಸಿ ತಪ್ಪಾಗೋಯ್ತು. ಜೀವನಗಳು ಇಲ್ಲೇ ಹೋಗ್ಲಿ, ನನಗಿಬ್ರು ಬೇಕು ಏನು ಮಾಡ್ಲಿ. ಪ್ರೀತಿ ಎಂದರೆ ಏನು ಚಂದ್ರಿ ಕೇಳ್ತೀನಿ ಹೇಳು ಹಾಳಾಗೋಗ್ಲಿ. ನಾ ಯಾರಿಗೂ ಮೋಸ ಮಾಡಿಲ್ಲ, ಇದು ಬಯಸಿನ ತಪ್ಪು ನಮ್ದಲ್ಲ. ನಿನ್ನ ಕೊಂದರು ನೀನು ಸಾಯಲ್ಲ, ನೀನು ಸಾವೇ ಇರುವುದಿಲ್ಲ. 2020 ಮ್ಯಾಚ್ ಏನು ಹಂಚಿಕೊಂಡು ಆಡ್ರೆ. ಅಣ್ಣ, ಸಿಂಗಮಲೈ ಮೈಸೂರಲ್ಲಿದ್ದಾನೆ. ನಾವು ಹಿಡ್ದಾಕ ಟ್ರೈ ಮಾಡಿದ್ವಿ, ಆದ್ರೆ ಸಿಂಗಮಲೈ, ನನ್ ಸ್ಟೇಟ್ ಅಲ್ಲಿ ನನ್ ಜನಗಳ ಮುಂದೆ ನನ್ ಸ್ಟೇಟಸ್ಗೆ ಮಸಿ ಬಡಿದ್ಯಾ? ಈಗ ನೋಡ್ತಾ ಇರೋ, ನಿನ್ ಸ್ಟೇಟ್ ಅಲ್ಲಿ ನಿನ್ ಜನಗಳ ಮುಂದೆ ನನ್ನ ಸಾಮ್ರಾಜ್ಯನ ಕಟ್ಟಿ ನಿನ್ನ ಸರ್ವನಾಶ ಮಾಡ್ತೀನಿ.
ಸಿಂಗಮಲೈ ಬಾರೋ 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 ಈಗ ತೋರ್ಸು ನಿನ್ ಕಿತ್ತೋದ್ ಕನ್ನಡದ ರೋಷನ. ಎಲ್ಲೋಯ್ತು ನಿಗ್ರಾಡ್ತಾ ಇದ್ದಿದ್ ನಿನ್ ಕರ್ನಾಟಕದ ತಾಕತ್ತು. ಎದ್ದೇಳೋ ಎದ್ದೇಳೋ. ಈಗ ನೀನು ತಿರುಗ್ಸೋಡಿ, ಇಲ್ಲ ನೀನು ನಾಮರ್ದ ಆಗ್ತೀಯ. ನಿನ್ನ ಕರ್ನಾಟಕದ ಮಾನ 3 ಕಾಸಿಗೆ ಹರಾಜಾಗತ್ತೆ. ಕನ್ನಡ ಕನ್ನಡ ಅಂತ ಎಕರಾಡೋ ಪ್ರತಿಯೊಬ್ಬನು ನಾಚಿಕೆಯಿಂದ ತಲೆ ಬಗ್ಗಿಸ್ಬೇಕಾಗತ್ತೆ. ಇಷ್ಟೇನಾ? ಮುಗ್ದಾಯ್ತಾ? ನಿನ್ನ ಹುಟ್ಟಿಸಿದ ಈ ದರಿದ್ರ ಮಣ್ಣಿಗಿರೋ ಪವರು ಇಷ್ಟೇನೋ? ಎತ್ತೇಳೋ ಕನ್ನಡದ ಕಚಡ ನನ್ನ ಮಗನೇ. ಪಾಪದ ಕೆಲಸ ಮಾಡಿರೋ ಪಾಪಿ, ನಿನಗೆ ಗುಂಡಿಗೆಯಲ್ಲಿ, ಮುಸ್ತಿಯಲ್ಲಿ, ನಾಲ್ಗೆಯಲ್ಲಿ ಮಾತ್ರ ರೋಷ. ಪುಣ್ಯವಂತರು ಹುಟ್ಟಿರೋ ಈ ಮಣ್ಣಲ್ಲಿ ಹುಟ್ಟಿರೋ ನನಗೆ ನನ್ನ ರಕ್ತದ ಕಣ ಕಣದಲ್ಲೂ ರೋಷ. ಹುಬ್ಳಿಲಿ ಹುಟ್ಟಿ ಬೆಳಗಾಮಲ್ಲಿ ಬೆಳೆದು ಬಳ್ಳಾರಿಲಿ ಬದುಕು ಕಲ್ತು, ಮಂಗಳೂರಲ್ಲಿ ಮಾತು ಕಲ್ತು, ಕೋಲಾರದಲ್ಲಿ ಕಲೆ ತೋರಿಸಿ, ಶಿವಮೊಗ್ಗದಲ್ಲಿ ಸೈನ್ಯ ಕಟ್ಟಿ, ದುರ್ಗದಲ್ಲಿ ದಂಡೆತ್ತಿ, ಮೈಸೂರಲ್ಲಿ ಕಾವೇರಮ್ಮನ ಮಡ್ಲಲ್ಲಿ ಮೈ ತೊಳ್ಕೊಂಡು, ಮಂಡ್ಯಲ್ಲಿ ಮುದ್ದೆ ತಿಂದು, ರಾಜಧಾನಿ ಬೆಂಗಳೂರಲ್ಲಿ ರಾಜರ ತರ ಮೆರಿತಾ ಇರೋ ನಮ್ ಕನ್ನಡಿಗರಿಗೆ ಯಾವತ್ತೋ ಬಂತು ದರಿದ್ರ? ಮಾತಾಡೋ, ಬಾ ಬಾ. ಕನ್ನಡಿಗರ ಮುಂದೆ ಕೈ ಚಾಚಿ ನೀರ್ ಕೇಳು, ಪಾನ್ಕ ಕೊಡ್ತೀವಿ. ಗಂಜಿ ಕೇಳು, ಪಾಯಸ ಕುಡಿಸ್ತೀವಿ. ಪ್ರೀತಿ ಕೇಳು, ಹೃದಯನ ಕಿತ್ಕೊಡ್ತೀವಿ. ಯಾಮಾರಿ ಸ್ವಾಭಿಮಾನ ಕೈ ಹಾಕಿದ್ರೆ ಪ್ರಾಣ ತೆಗಿತೀವಿ. ಹೊಡಿಯೋ ಹೊಡಿಯೋ ಹೊಡಿಯೋ, ಎತ್ತು ಹೊಡಿಯೋ, ಹೊಡಿ ಬರೋ ಬರೋ ಬರೋ, ಹೊಡಿ ಬರೋ. ಕನ್ನಡದ ಹೆಣ್ಣನ ಮಣ್ಣನ ಯಾರು ಯಾವತ್ತೂ ಜರಿಬಾರ್ದು. ಅಪ್ಪಿ ತಪ್ಪಿ ಜರಿದ್ರೆ ಅವನು ಉಸಿರಾಡೋ ಅಧಿಕಾರನೇ ಕಳ್ಕೋತಾನೆ.
ನೋಡಿ, ನಿಮ್ಮ ಪವಿತ್ರವಾದ ಮತವನ್ನ ಇರುವೆ ಗುರುತಿನ ನಮ್ಮ ಕಸ್ತೂರಿಗೆ ಕೊಡ್ಬೇಕು ಅಂತ ಈ ಪಾಳೆಗಾರರು ಕೇಳ್ಕೊಳ್ತಾ ಇದ್ದಾರೆ. ಸುಮ್ನೆ ನಿಂತ್ಕೊಳ್ರಿ, ನಮ್ ಓಟ್ ಏನಿದ್ರು ಇಂದ್ರ ಮುಂಗೆ. ನೀನೇನಯ್ಯ ಮಾತಾಡ್ತೀಯಾ? ನಿಲ್ಸಿ ನಿಲ್ಸಿ, ಎಲ್ರು ಒಂದ್ ನಿಮಿಷ ಬಾಯಿಗೆ ಬೀಗ ಹಾಕೊಂಡು ಇರಿ. ಅಪ್ಪ ಕಂಠಿ, ಹೋಗಿ ಅಪ್ಪಾಜಿ, ಲೋ ಕಂಠೀರವ, ಹೋಗಿ ಅಪ್ಪಾಜಿ. ರಣಧೀರ ಕಂಠೀರವ. ಅಪ್ಪಾಜಿ ನಂಗೆ ಅನ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ ಅಷ್ಟೇ. ನಾಚಿಕೆ ಎಲ್ಲ ಮನೆಯಿಂದ ಆಚೆಗೆ ಏನೋ ತಲೆ ಮೇಲೆ ಬಿದ್ದು ಅಂತರ ಕೂತು ಬಿಟ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಕಣೋ. ನಿರ್ಧಾರ ಮಾಡಬೇಕಾದವನು ನೀನು. ನಿನಗೆ ಕಸ್ತೂರಿ ಬೇಕೋ ಇಲ್ಲ ಇಂದ್ರ ಬೇಕೋ ನೀನೇ ತೀರ್ಮಾನ ಮಾಡ್ಬೇಕು. ನಡಿಯೋ. ಅರೆ ನಡಿ ಅಂದ್ರೆ ನೀವು ಬನ್ನಿ ಮುಂದೆ. ಹೋಗು ಬೇಗ. ಹಿರಿಯರು ಬಂದ ನೋಡು. ಬಿಟ್ರೆ ಇವಳು ನೋಡಿದ್ರೆ ಅರ್ಧಂಬರ್ಧ ಹುಚ್ಚಿ, ಇವಳು ಫುಲ್ ಹುಚ್ಚಿ. ಯಾವಳ ಹತ್ರ ಏಗ್ಲಿ ಯಾವಳ ಹತ್ರ ಸಾಯ್ಲಿ ನಾನು, ನನ್ ಕರ್ಮ. ನೋಡಿ, ಈ ಗಡಿ ಬಿಡಿ ಗಂಡನ್ ಗಲಾಟೆ ಇವತ್ತಿನ ವಿಷಯ ಅಲ್ಲ, ಅನಾದಿ ಕಾಲದಿಂದ ನಡ್ಕೊಂಡ್ ಬರ್ತಾನೆ ಇದೆ. ಇವರೆಲ್ಲರೂ ದೇವ್ರ ಮನೆನೇ ಹೋಗಿ ಅವ್ರಿಗೆ ಪರಿಹಾರ ಸಿಕ್ಕಿದ್ದು. ಅದಕ್ಕೆ ನಾವೇನ್ ಮಾಡೋಣ, ತಲೆ ಮೇಲೆ ಗಂಗೆನ ಕೂರ್ಸ್ಕೊಂಡು ತೊಡೆ ಮೇಲೆ ಪಾರ್ವತಿನೂ ಕೂರ್ಸ್ಕೊಂಡಿರೋ ಪರಮೇಶ್ವರನ ಹತ್ರ ಹೋಗಿ ಪರಿಹಾರ ಕೇಳೋಣ. ಅದಕ್ಕೆ ಓಂ ನಮಃ ಶಿವಾಯ.